ಹೊಸ ಕಾಲದ ಅಭಿಷೇಕಕ್ಕೆ ಸ್ವಾಗತ ಪ್ರಿಯರೇ. ಇಂದು ಯೇಸುವಿನ ಪುನರುತ್ಥಾನದ ಹಬ್ಬ. ಹೌದು, ಈಸ್ಟರ್ ಹಬ್ಬ. ಈಸ್ಟರ್ ಎಂಬುದು ಕ್ರೈಸ್ತರ ಜೀವನದಲ್ಲಿ ಅತ್ಯಂತ ಮಹತ್ವದ ಹಬ್ಬ. ಇದು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸ್ಮರಿಸುವ ದಿನ. ಅಂದರೆ ಮರಣವನ್ನು ಜಯಿಸಿ ಜೀವಂತನಾದ ಕ್ರಿಸ್ತನು ನಮಗೆ ಆಶೆ, ನಂಬಿಕೆ ಮತ್ತು ಹೊಸ ಜೀವನದ ಸಂದೇಶವನ್ನು ನೀಡುತ್ತಾನೆ. ಅವನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಮತ್ತಾಯ 28:6. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವುದರಿಂದ ನಮ್ಮ ಪಾಪಗಳಿಗಾಗಿ ತ್ಯಾಗ ಮಾಡಿದನು. ಆದರೆ ಕತೆ ಅಲ್ಲಿಯೇ ಮುಗಿಯಲಿಲ್ಲ. 3ನೇ ದಿನ ಆತನು ಪುನರುತ್ಥಾನಗೊಂಡನು. ಇದು ಕತ್ತಲೆಯ ಮೇಲೆ ಬೆಳಕಿನ ಜಯ, ಮರಣದ ಮೇಲೆ ಜೀವನದ ಜಯ. ನಮ್ಮ ಜೀವನದಲ್ಲಿಯೂ ನಾವು ಕೆಲವೊಮ್ಮೆ ದುಃಖ, ನಿರಾಶೆ, ಭಯ ಮತ್ತು ವಿಫಲತೆಯನ್ನು ಅನುಭವಿಸುತ್ತೇವೆ. ಆದರೆ ಈಸ್ಟರ್ ನಮಗೆ ನೆನಪಿಸುತ್ತದೆ, ಯಾವುದೇ ಕಷ್ಟ ಶಾಶ್ವತವಲ್ಲ. ದೇವರ ಶಕ್ತಿ ನಮ್ಮನ್ನು ಎತ್ತುತ್ತದೆ. ಕತ್ತಲೆಯ ನಂತರ ಬೆಳಕು ಬರುತ್ತದೆ. ದುಃಖದ ನಂತರ ಸಂತೋಷ ಬರುತ್ತದೆ. ಮರಣದ ನಂತರ ಜೀವವಿದೆ. ಯೇಸುವಿನ ಪುನರುತ್ಥಾನವು ನಮಗೆ ಹೊಸ ಆರಂಭದ ಅವಕಾಶವನ್ನು ನೀಡುತ್ತದೆ. ಹಳೆಯ ಪಾಪಗಳನ್ನು ಬಿಟ್ಟು ಹೊಸ ಜೀವನವನ್ನು ಆರಂಭಿಸಲು ಇದು ಸೂಕ್ತವಾದ ಸಮಯ. ಪ್ರಭುವೇ, ನೀನು ಮರಣವನ್ನು ಜಯಿಸಿ ಜೀವಂತನಾದಂತೆ ನಮ್ಮ ಜೀವನದಲ್ಲಿರುವ ಕತ್ತಲೆಯನ್ನು ದೂರ ಮಾಡಿ ಹೊಸ ಆಶೆ ಮತ್ತು ಶಾಂತಿಯನ್ನು ನೀಡು. ನಮ್ಮನ್ನು ನಿನ್ನ ಬೆಳಕಿನಲ್ಲಿ ನಡೆಸು. ಆಮೆನ್. ಈಸ್ಟರ್ ಹಬ್ಬದ ಶುಭಾಶಯಗಳು ಪ್ರಿಯರೇ. ಯೇಸುವಿನ ಪುನರುತ್ಥಾನದ ಸಂತೋಷ ನಿಮ್ಮ ಜೀವನವನ್ನು ತುಂಬಲಿ. ನಿಮ್ಮ ಬಾಳಿನಲ್ಲಿರುವ ಕತ್ತಲೆ ದೂರವಾಗಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಬೆಳಕು ಎಲ್ಲವೂ ಬರಲಿ. ಆಮೆನ್.